ಮೇಷರಾಶಿ, ಮೇಷರಾಶಿಯವರಿಗೆ ಏನಾಗುತ್ತೆ ಅಂತ ತಗೊಂಡೋದ್ರೆ, ಮೇಷರಾಶಿಯವರಿಗೆ ಮೇಷರಾಶಿಯ 2ನೇ ಮನೆಯಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದರೆ ಅವನಿಗೆ ಗುರುಬಲ ಇದೆ, ಏನೋ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮೇಷರಾಶಿ ಜನನಾಗಿರ್ತಕ್ಕಂಥದ್ದು ಯಾರೇ ಇದ್ದರೂ ಕೂಡ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸೂಕ್ತವಾಗಿರ್ತಕ್ಕಂಥ ದಿನವನ್ನು ನೋಡಿಕೊಂಡು ಯಾವ ದಿನ ಒಳ್ಳೆಯದಾಗತ್ತೆ ಅಂತ ವಿಚಾರಗಳನ್ನ ನೋಡಿಕೊಂಡು ನಾವು ರಾಶಿ ಪದ ಹೇಳ್ತಕ್ಕಂಥದ್ದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೋಡಲಿಕ್ಕೆ ಹೇಳ್ತಕ್ಕಂಥದ್ದಾಗತ್ತೆ. ಆದರೆ ಅವರವರ ತಾರಾನುಕೂಲವನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜ್ಯೋತಿಷ್ಯ ಸಲಹೆ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಒಳ್ಳೆಯ ದಿನ ಒಳ್ಳೆಯ ಒಂದು ವರ್ಷ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಯಾಕೆಂದರೆ 2ನೇ ಮನೇಲಿ ಗುರು ಆಗಿದ್ದಾನೆ. ಆದರೆ 12ನೇ ಮನೇಲಿ ವ್ಯಯಸ್ಥಾನದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಯಾರೋ ನಿಮ್ಮನ್ನು ಭಯಪಡಿಸುವಂಥ ಸಂದರ್ಭ ಇರುತ್ತೆ. ಹುಷಾರಾಗಿರಿ, ಒಳ್ಳೆಯದಾಗತ್ತೆ. ಈ ಒಂದು ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಈ ಒಂದು 25ನೇ ಇಸವಿಯಲ್ಲಿ ಕೈ ಮೇಲೆ ಒಂದು 5 ಅಂತ ಬರ್ಕೊಂಡು, ಪಂಚಮ ಅಂದರೆ 5 ಅಂತ ಬರ್ಕೊಂಡು ಹೋದಾಗ ಯಾವುದೇ ಕೆಲಸದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು